ಒಂದು ತಿಂಗಳೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಗೃಹ ಮಂಡಳಿ ಜಿಲ್ಲಾ ಯೋಜನಾಧಿಕಾರಿಗಳ ಕಚೇರಿಗೆ ಬೀಗ ಜಡಿಯುವ ಪ್ರತಿಭಟನೆ. ಕೂಡ್ಲೂರು ಶ್ರೀಧರಮೂರ್ತಿ ಎಚ್ಚರಿಕೆ. ಚಾಮರಾಜನಗರ ನಿವೇಶನಕ್ಕಾಗಿ ಅರ್ಜಿ ಶುಲ್ಕ ಕಟ್ಟಿಸಿಕೊಂಡಿರುವ ಫಲಾನುಭವಿಗಳಿಗೆ ಒಂದು ತಿಂಗಳೊಳಗೆ ನಿವೇಶನ ಅಥವಾ ಕಟ್ಟಿರುವ ಅರ್ಜಿ ಶುಲ್ಕದ ಹಣಕ್ಕೆ ಬಡ್ಡಿ ಸೇರಿಸಿ ವಾಪಸ್ಸು ನೀಡಲು ಕರ್ನಾಟಕ ಗೃಹ ಮಂಡಳಿಯು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಜಿಲ್ಲಾ ಯೋಜನಾಧಿಕಾರಿಗಳ ಕಚೇರಿ ಬೀಗ ಜಡಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ವಿದ್ಯಾವಂತ ನಿರುದ್ಯೋಗಿಗಳ ಸಂಘದ ರಾಜ್ಯಾಧ್ಯಕ್ಷ ಕೂಡ್ಲೂರು ಶ್ರೀಧರಮೂರ್ತಿ ಎಚ್ಚರಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕರ್ನಾಟಕ ಗೃಹ ಮಂಡಳಿ ಜಿಲ್ಲೆಯ ಯೋಜನಾಧಿಕಾರಿಗಳು ಕಳೆದ 2020ನೇ ಸಾಲಿನಲ್ಲಿ ವಿವಿಧ ವಿಭಾಗಕ್ಕೆ ಗೃಹ ಮಂಡಳಿಯಿಂದ ನಿವೇಶನ ಅಥವಾ ಮನೆಯನ್ನು ನಿರ್ಮಿಸಿ ಅರ್ಜಿದಾರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿಕೊಡುತ್ತೇನೆಂದು ಕೇಂದ್ರ ಕಚೇರಿ ಆದೇಶದ ಮೇರೆಗೆ ಮಾದಾಪುರ ಸುತ್ತಮುತ್ತಲ ಗ್ರಾಮಗಳ ಜಮೀನುಗಳನ್ನು ಖರೀದಿಸಿ ನಂತರ ಅದನ್ನು ಗೃಹ ಮಂಡಳಿಯು ಡೆವಲಪ್ಮೆಂಟ್ ಮಾಡಿ EWSL IG, MIG, HIG ಮುಂತಾದ ಮನೆಗಳಿಗೆ ಕರ್ನಾಟಕ ಬ್ಯಾಂಕ್ನಿಂದ ಅರ್ಜಿ ಫಾರಂ ಹಣವನ್ನು ತೆಗೆದುಕೊಂಡಿರುತ್ತಾರೆ. EWSಗೆ ಅರ್ಜಿದಾರರಿಂದ 3,000 ರುಗಳನ್ನು ಡಿಡಿ ತೆಗೆದುಕೊಂಡು ಅರ್ಜಿ ಸಲ್ಲಿಸಿರುತ್ತಾರೆ. EWSಗೆ ಸುಮಾರು 730 ಫಲಾನುಭವಿಗಳು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ. LIG ನಿವೇಶನ ಮನೆಗಳಿಗೆ ಅರ್ಜಿ ಡಿಡಿ ಮತ್ತು ಮೊತ್ತ 5,000 ರು ಅರ್ಜಿ ಹಾಕಿರುವ ಫಲಾನುಭವಿಗಳು 1,805 ಜನ. ಹಾಗೆಯೇ MIGಗೆ ಅರ್ಜಿದಾರರು 174 ಜನ ಇದ್ದಾರೆ. MIG ಮನೆ ಅಥವಾ ನಿವೇಶನಕ್ಕೆ ಡಿಡಿ 10,000 ರುಗಳು. ಹಾಗೆಯೇ HIGಗೆ 752 ಅರ್ಜಿದಾರರು ಡಿಡಿ ಮೊತ್ತ 15,000 ರುಗಳು. ಈ ರೀತಿ ಸುಮಾರು 2020ರಿಂದ ಇದುವರೆಗೆ ಸುಮಾರು 6 ವರ್ಷಗಳು ಆಗಿದ್ದರೂ ಆಯುಕ್ತರಾಗಲಿ ಸಂಬಂಧಪಟ್ಟ ಗೃಹ ಯೋಜನಾಧಿಕಾರಿಗಳಾಗಲಿ ಇದರ ಬಗ್ಗೆ ಏನೂ ಕ್ರಮ ಕೈಗೊಂಡಿರುವುದಿಲ್ಲ. ಸಾರ್ವಜನಿಕರು ಮನೆ ಇಲ್ಲದೆ ನಿವೇಶನಕ್ಕೆ ಮುಗಿಲು ಬಿದ್ದಿದ್ದು ಸಾಲ ಸೋಲ ಮಾಡಿ KHBಯಿಂದ ನಮಗೆ ಮನೆ ಅಥವಾ ನಿವೇಶನ ದೊರೆಯುತ್ತದೆ ಎಂದು ಅರ್ಜಿ ಸಲ್ಲಿಸಿರುತ್ತಾರೆ. ಈ ಕಡೆ ನಿವೇಶನವೂ ಇಲ್ಲ, ಕಟ್ಟಿರುವ ಹಣವೂ ಇಲ್ಲ. ಈ ರೀತಿ ತುಂಬ ವಿಳಂಬವಾಗುತ್ತಿದೆ. ಇದಕ್ಕೆ ಆಯುಕ್ತರಾಗಲಿ ಸಂಬಂಧಪಟ್ಟ ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ ಇದರ ಬಗ್ಗೆ ಕರ್ನಾಟಕ ಮಂಡಳಿ ಯಾವುದೇ ಕ್ರಮವನ್ನು ವಹಿಸಿರುವುದಿಲ್ಲ ಎಂದು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಾಥ್ ಜಯಶಂಕರ್, ಮಹೇಶ್ ಮದ್ದೂರು, ಚಿನ್ನಸ್ವಾಮಿ, ಶ್ರೀನಿವಾಸ್ ಎರಿಯೂರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮರಾಜನಗರ. ಕರ್ನಾಟಕದ ಗೃಹ ಮಂಡಳಿ ಇಲಾಖೆಯಲ್ಲಿ ಮಾನ್ಯ ಆಯುಕ್ತರ ಒಂದು ಆದೇಶದ ಮೇರೆಗೆ ಜಿಲ್ಲಾ ಯೋಜನಾಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಚಾಮರಾಜನಗರ ಜಿಲ್ಲೆ ಈ ಒಂದು ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 2020 ಅಂದರೆ 2020ರಲ್ಲಿ ಸುಮಾರು 4 ರೀತಿಯ ವಿವಿಧ ಯೋಜನೆಯ ಮನೆಗಳನ್ನು ಅವರು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಕಾಲ್ ಮಾಡುವಂಥ ಸಂದರ್ಭದಲ್ಲಿ EWS, LIG, MIG, HIG 4 ವಿಧವಾದ ಮನೆಗಳು ಅಥವಾ ಸೈಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರು ಅರ್ಜಿ ಹಾಕ್ಬೋದು ಅಂತೇಳಿ ಅವರು ಅಪ್ಲಿಕೇಶನ್ನ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಜನರು 3 ಸಾರಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ನಾವು ಸಮೀಕ್ಷೆ ಮಾಡಿ ಈ ಸಮೀಕ್ಷೆ ಮುಖಾಂತರ ನಾವು ಹೌಸಿಂಗ್ ಬೋರ್ಡ್ನಲ್ಲಿ ಮನೆ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ಒಂದು ಅರ್ಜಿ ಸುಮಾರು LIGಗೆ ಫಸ್ಟು EWSಗೆ 3,000 ರೂಪಾಯಿಗಳನ್ನು ಡಿಡಿ ಮೂಲಕ ಪಡಿತಾರೆ. ಅದಾದ ನಂತರ ಅರ್ಜಿದಾರರು EWS ಅರ್ಜಿ ಎಷ್ಟು ಅರ್ಜಿಗಳು ಬಂದಿದೆ ಅಂತ ಹೇಳಿದ್ರೆ 730 ಅರ್ಜಿಗಳು ಬಂದಿದೆ. ಒಬ್ಬ ಅರ್ಜಿದಾರರಿಂದ ಸುಮಾರು 3,000 ರೂಪಾಯಿಗಳನ್ನು ಅವರು ಡಿಡಿ ಮೂಲಕ ಹಾಕಿಸ್ಕೊಂಡಿದ್ದಾರೆ. ಅದಾದ ನಂತರ LIG ಮನೆಗಳು ಅಥವಾ ಸೈಟ್ಗೆ ಕೊಡ್ತಕ್ಕಂಥದ್ದಕ್ಕೆ 1,805 ಅರ್ಜಿಗಳನ್ನು ಅವರು ಕೊಟ್ಟಿದ್ದಾರೆ. 1,855 ಅರ್ಜಿಗಳು ಈಗಾಗಲೇ KHBಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದು ಅರ್ಜಿಯ ಅಮೌಂಟು ಎಷ್ಟಪ್ಪ ಅಂತ ಹೇಳಿದ್ರೆ 5,000.
ಡಿ ಡಿ ಮುಖಾಂತರ. MIG ಅಪ್ಲಿಕೇಶನ್ ಬಂದಿರತಕ್ಕಂಥದ್ದು 174 ಅರ್ಜಿಗಳು, 10,000 DDನ ಕಟ್ಟಿ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ನಿವೇಶನಕ್ಕೆ ಅಥವಾ ಮನೆಗೆ. MIG ಇದು ಮತ್ತು HIG 752 ಅರ್ಜಿಗಳು ಬಂದಿದೆ. ಒಟ್ಟು ಅದಕ್ಕೆ DD ಮೊತ್ತ 15,000. ಈ ರೀತಿ 4 ವಿಧವಾದಂತಹ ಮನೆಗಳು ಅಥವಾ ಸೈಟ್ಗಳ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ 2022ರಲ್ಲಿ ಅರ್ಜಿಗಳನ್ನ ಹಾಕಿಸ್ಕೊಂಡು ಸುಮಾರು 6 ವರ್ಷಗಳಾಗಿದ್ದರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಅರ್ಜಿದಾರನ ಕರೆದು ಮಾತಾಡೋದಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಅವರು ಜಮೀನು ಜೊತೆ ಮಾತಾಡೋದಾಗಲಿ ಯಾವುದೇ ರೀತಿಯಾದ ಕೆಲಸನೂ ಕೂಡ ಅವರು ಮಾಡಿಲ್ಲ. ಜೊತೆಗೆ ಈ ಒಂದು ವಿಚಾರಣೆಗೆ ನಿಮಗೆ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. EWS ಮನೆಗಳಲ್ಲಿ 3,000 ಅವರು DD ಕಟ್ಸ್ಕೊಂಡ್ರು. ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಅಮೌಂಟು ತಮಗೆ ಗಮನಕ್ಕೆ ನಾನು ಪತ್ರಿಕೆಯಲ್ಲಿ ಕೊಟ್ಟಿದ್ದೇನೆ. ಅವರು 1,52,35,000 ಈಗಾಗಲೇ ಅವರ ಆಯುಕ್ತರ ಬೆಂಗಳೂರು ಆಯುಕ್ತರ ಅಕೌಂಟ್ಗೆ ಜಮಾ ಆಗಿದೆ ಸರ್. ಜಮಾ ಆಗಿ 6 ವರ್ಷಗಳಾಗಿದೆ. 1 ವರ್ಷಕ್ಕೆ 12 ಲಕ್ಷ ಚಿಲ್ಲರೆ ಅವ್ರದ್ದು ಬಡ್ಡಿ ಬರುತ್ತೆ. 6 ಅರ್ಜಿ ಶುಲ್ಕದಿಂದ 6 ಅಂದರೆ 73,12,500 ರೂಪಾಯಿಗಳು ಅವ್ರಿಗೆ ಸಂದಾಯವಾಗಿದೆ. ಈ ಅಮೌಂಟನ್ನು ಬೇರೆ ಕಡೆ ಈ ಕೆಲವು ಕಡೆ ಗುಂಡ್ಲುಪೇಟೆಲಿರ್ಬೋದು ಅಥವಾ ನಮ್ಮ ಉತ್ತರಳ್ಳಿರ್ತಕ್ಕಂಥದ್ದು ಅದಕ್ಕೂ ಕೂಡ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಅಂಬಾಪುರದಲ್ಲಿ ಮಾಡಿದ್ದೀವಿ ಅಂತೇಳಿ ಬಳಗದವರು ಕೂಡ ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಬರ್ತಕ್ಕಂಥ ಎಲ್ಲ ದುಡ್ಡುಗಳನ್ನು ಸರ್ಕಾರ ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಹಣ ನಾವು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಏನು ಫಲಾನುಭವಿಗಳು ಯಾರು ಅರ್ಜಿ ಹಾಕಿದ್ರು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾವುದೇ ಕ್ರಮ ಜರುಗಿಸ್ತೇನೆ ಅವರು ಹಣ ಬಂದಿರತಕ್ಕಂಥ ಹಣನಿಗೆ ಅವರು ನಮ್ಮ ಆಯುಕ್ತರ ಅಕೌಂಟ್ಗೆ ಹಾಕಾದ ನಂತರ ಯಾವರು ಅಲ್ಲಿ ಬರ್ತಕ್ಕಂಥ ಬಡ್ಡಿನಲ್ಲಿ ಅವರು ಅದನ್ನು ತಿಳ್ಕೊಂಡು ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹೊರತು ಈ ಒಂದು ಸೈಟ್ಗಳನ್ನ ಅಲಾಟ್ ಮಾಡಿ ಈ ಫಲಾನುಭವಿಗಳ ಹತ್ರ ನಾವು ಹಣ ವಸೂಲಿ ಮಾಡಿದ್ದೀವಿ, ಹಣ ವಸೂಲಿ ಮಾಡೋದಕ್ಕೆ ನಾವು ಅವ್ರಿಗೆ ಸೈಟ್ ಕೊಡಬೇಕು ಅಥವಾ ನಿವೇಶನಗಳನ್ನ ನಾವು ಕಟ್ಕೊಡ್ಬೇಕು ಅನ್ನೋ ವಿಚಾರ ಯಾರೂ ಕೂಡ ಮಾತಾಡಿಲ್ಲ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಿರ್ತಕ್ಕಂಥ ಶಿಲ್ಪನಾರು ಅವರು ಕೂಡ ಇದ್ರ ಬಗ್ಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದು. ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ದಲಿತ ಜನಾಂಗದವರು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ದಲಿತರಿಗೆ ಅನುಕೂಲ ಆಗ್ಬೋದು ಇದು ಅನ್ನೋ ಒಂದು ಮಾನಸಿಕವಾದ ಒಂದು ವ್ಯವಸ್ಥೆನ ಇಟ್ಕೊಂಡಿದ್ದರಿಂದ ಅವರು ಇದನ್ನು ದಲಿತ ಜನಾಂಗದವ್ರಿಗೆ ಯಾಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವರು ದಲಿತ ವಿರೋಧಿ ನೀತಿಯನ್ನು ಕೂಡ ಅನುಸರಿಸ್ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಭಾವನೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ, ಹಾಗಾಗಿ ನಾವು ಅವ್ರಿಗೆ 1 ತಿಂಗಳು ನಾವು ಗಡುವನ್ನು ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಯಾರು ನಮ್ಮ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರು ಬೆಂಗಳೂರವರೆಗೆ ಒಂದು ತಿಂಗಳ ಅವಧಿಯಲ್ಲಿ ನಾವು ಈ ಒಂದು ಕ್ರಮ ತೆಗೆದುಕೊಂಡೇ ಇದ್ದ ಪಕ್ಷದಲ್ಲಿ ನಾವು ನಿಮ್ಮ ಕಚೇರಿ ಚಾಮರಾಜನಗರದಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಭವನದಲ್ಲಿರ್ತಕ್ಕಂಥ ಕರ್ನಾಟಕ ಗೃಹ ಮಂಡಳಿಯ ಕಚೇರಿಗೆ ನಾವು ಬೀಗ ಎಲ್ಲ ಯಾರು ಫಲಾನುಭವಿಗಳು ಏನಿದ್ದಾರೆ ಈ ಫಲಾನುಭವಿಗಳೆಲ್ಲರಿಗೂ ಜೊತೆಗೂಡಿಸಿ ನಾವೆಲ್ಲ 1 ತಿಂಗಳವರೆಗೂ ಕೂಡ ಸಂಘಟನೆ ಮಾಡಿ ಅವರೆಲ್ಲರಿಗೂ ಫೋನ್ ನಂಬರ್ಗಳು ಮತ್ತು ಅವರ ಅಡ್ರೆಸ್ಗಳನ್ನೆಲ್ಲ ಪಡ್ಕೊಂಡು ನಾವು ಅವ್ರ ಮನೆಗೆ ಹೋಗಿ ವಿಚಾರ ಮಾಡಿ ಅವ್ರಿಗೆಲ್ಲ ನಮ್ಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ನಾವು ನೀಗಿಸೋದಕ್ಕೋಸ್ಕರ ನಾವು ಬೀಗ ತಿಳಿದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಸುಮಾರು ಅವರು 73 ಲಕ್ಷ ಬರೀ ಬಡ್ಡಿನೇ ಬಂದೈತೆ ಅವ್ರಿಗೆ. 1,52,000ರಲ್ಲಿ 73,12,200 ರೂಪಾಯಿ ದುಡ್ಡು ಅವ್ರಿಗೆ ಬಂದಿದೆ. ಇದು 6 ವರ್ಷಗಳಲ್ಲಿ ಬಂದಿರತಕ್ಕಂಥ ಅಮೌಂಟು. ಇನ್ನು ಅದರ ಇದು ಇನ್ನೂ 4 ವರ್ಷ ಕಂಡಿದೆ ಇದಕ್ಕಿಂತ ಡಬಲ್ ದುಡ್ಡು ಆಗ್ಬೋದು ಅನ್ನೋದು ಅವ್ರ ಭಾವನೆ ಇರ್ಬೋದು. ಆ ಕಾರಣಕ್ಕೋಸ್ಕರ ಈ ಏರಿಯಾದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಅನಾನುಕೂಲ ಆಗಿದ್ದೋ ಅಥವಾ ಅನುಕೂಲ ಆಗಿದ್ದೋ ಗೊತ್ತಿಲ್ಲ. ಹಾಗಾಗಿ ಇಂತಹ ಒಂದು ಅಧಿಕಾರಿಗಳು ಇಂತಹ ಬಡ ಜನರ ದುಡ್ಡನ್ನು ತಿನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ರೂಪಿಸಿರ್ತಕ್ಕಂಥ ಖಂಡನೆಯನ್ನು ವಿಚಾರವನ್ನು ಕೂಡ ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೇನೆ.